ಕಾರ್ಕಳದ 31 ವರ್ಷದ ಯುವಕ ಸುದೀಪ್ ಶೆಟ್ಟಿಯ ಸಾವು ಪ್ರಕರಣ ಇವಾಗ ಕರಾವಳಿಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಆಗಿರುವಂಥದ್ದು. ಪ್ರೀತಿಸಿ ಮದುವೆ ನಂತರ ಜೀವನ, ಕೇವಲ ಒಂದೇ ತಿಂಗಳಲ್ಲಿ ಆತ್ಮಹತ್ಯೆ. ತಂದೆ ತಾಯಿ ಸೇರಿಕೊಂಡು ಇವಾಗ ಪ್ರೀತಿಸಿ ಮದುವೆಯಾದ ಸೌಮ್ಯ ಶೆಟ್ಟಿ ಅಂದರೆ ಆತನ ಭಾವಿ ಹೆಂಡತಿಯ ಬಗ್ಗೆ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೌಮ್ಯ ಶೆಟ್ಟಿ, ನಾನು ಆರೋಪ ಮಾಡಿಲ್ಲ, ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ, ನಾನು ನಿರಪರಾಧಿ ಅಂತ ಗೋಗರಿತಾ ಇದ್ದಾರೆ. ಆದರೆ ಇವೆಲ್ಲದರ ನಡುವೆ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಕೊಡೋಕೆ ಅಂತ ವೇಣು ಎನ್ನುವಂತಹ ಒಂದು ಪಾತ್ರದ ಎಂಟ್ರಿ ಆಗಿರುವಂಥದ್ದು. ಏನಿದು ಕರಾವಳಿಯಿಂದ ಕೇಳಿ ಬರ್ತಾ ಇರುವಂತಹ ಮೋಸ್ಟ್ ಡಿಸ್ಟರ್ಬ್ಡ್ ಕೇಸ್ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಂದು ತಿಂಗಳ ಹಿಂದೆ ಅಷ್ಟೇ ಸುದೀಪ್ ಶೆಟ್ಟಿ ಎನ್ನುವಂತಹ 31ರ ಕಾರ್ಕಳದ ಯುವಕ ಸೌಮ್ಯ ಶೆಟ್ಟಿ ಎನ್ನುವಂತಹ ಯುವತಿಯನ್ನು ರಿಜಿಸ್ಟರ್ ಮ್ಯಾರೇಜ್ ಆಗಿರ್ತಾನೆ. ನಾವೆಲ್ಲ ಕೇಳಿರುವಂತೆ ಪ್ರೀತಿಸಿ ಆಗುವಂತಹ ಮದುವೆಗಳಲ್ಲೇ ರಿಜಿಸ್ಟರ್ ಮ್ಯಾರೇಜ್ ಅಂತ ನಾವು ಅದನ್ನು ಕರೆಯುವಂಥದ್ದು. ಸೊ ಮನೆಯವರ ಕಿರಿಕಿರಿ ಇರುತ್ತೆ. ಸೊ ಸರ್ವೇ ಸಾಮಾನ್ಯವಾಗಿ ಆತ ಕೂಡ ಮನೆಯಿಂದ ಬೇರ್ಪಟ್ಟಿದ್ದ ಸೌಮ್ಯ ಶೆಟ್ಟಿಯ ಜೊತೆಗೆ ಜೀವನವನ್ನು ನಡೆಸ್ತಾ ಇದ್ದ. ಒಂದು ತಿಂಗಳು ಸೌಮ್ಯ ಶೆಟ್ಟಿಯ ಜೊತೆಗೆ ಜೀವನವನ್ನು ನಡೆಸಿದ ಯುವಕ ಏಕಾಏಕಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಂದರೆ ಹಲವು ಅನುಮಾನಗಳನ್ನು ಸೃಷ್ಟಿ ಮಾಡುತ್ತೆ. ಸೊ ಅದೇ ರೀತಿಯಲ್ಲಿ ಸುದೀಪ್ ಶೆಟ್ಟಿಯ ತಂದೆ ತಾಯಿ ಪತ್ರಿಕಾಗೋಷ್ಠಿ ಮಾಡಿ ನಿರಂತರವಾಗಿ ಸೌಮ್ಯ ಶೆಟ್ಟಿಯ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಗೈತಾರೆ. ಒಂದು ಗಂಟೆಯಲ್ಲಿ ಅವಳು ಎಷ್ಟು ಅವನಿಗೆ ಟಾರ್ಚರ್ ಕೊಟ್ಟಿದ್ದಾಳೆ ಅಂದರೆ ನನಗೆ ಗೊತ್ತು. ಅವಳು ಕಾಲು ಹಿಡಿಲಿಕ್ಕೆ ಹೋಗ್ತಾಳೆ ಪೇಟೆಯಲ್ಲಿ, ನಡು ರಸ್ತೆಯಲ್ಲಿ, ಆದರೂ ಅವಳು ಕೇಳುವುದಿಲ್ಲ. ಅವಳ ಅಪ್ಪನ ಕಾಲ್ ಬರ್ತದೆ, ಅದನ್ನು ಮಾತಾಡ್ತಾಳೆ. ಇವ ಮಾತಾಡ್ತಾನೆ, ಒಮ್ಮೆ ಹೇಳಿ ಕಾಲಿಗೆ ಕಾಲು ಹತ್ತಲಿ ಅಂತ ಹೇಳ್ತಾನೆ. ಆದರೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅವನು ಕೇಳ್ಕೊಳ್ಳೋದಿಲ್ಲ. ಅವಳು ರಂಪಟನೆ ಅವಳಿಗೆ ಆಗ್ತದೆ. ನಾನು ಸಾಯ್ತೇನೆ ಅಂತ ಹೇಳಿ ಬಂದಿದ್ದೀನಿ ಅಂತ ಅವನಿಗೂ ಬೆದರಿಕೆ ಆಗ್ತಾಳೆ ಅವಳು. ಅಲ್ಲಿಂದ ಸಹ ನನ್ನನ್ನು ಅರ್ಧದಲ್ಲೇ ಬಿಟ್ಟು ಅವನನ್ನು ಕರ್ಕೊಂಡು ಹೋಗಿದ್ದಾಳೆ ಬೆಳ್ತಂಗಡಿಯಲ್ಲಿ. ನಾನು ರಾತ್ರಿ ಅದು ಸಹ ಅವನಿಗೆ ಅದು ತುಂಬ ಬೇಜಾರು. ಹೇಳಿದೆ, ನನ್ನ ಮರ್ಯಾದೆ ತೆಗ್ದಿಯಲ್ಲ, ಇಲ್ಲಿ ನನ್ನ ಅಮ್ಮನನ್ನು ಅರ್ಧದಲ್ಲಿ ಬಿಟ್ಟು ಹೋಗ್ತೀಯಲ್ಲ ನೀನು ಹೇಳ್ತಾನೆ ಅವಳಲ್ಲಿ. ಆದರೆ ಅವಳು ಏನು ಅದು ಮಾತಾಡೋದಿಲ್ಲ, ಅವಳು ಮಾತಾಡ್ಕೊಂಡು ಹೋಗ್ತಾಳೆ. ಅಷ್ಟು ಚಿತ್ರಹಿಂಸೆ ಅವನಿಗೆ ಕೊಟ್ಟಿದ್ದಾಳೆ. 1 ಗಂಟೆಯಲ್ಲಿ ನಾನು ನೋಡಿದೆ ಇದು ದೃಶ್ಯ. ಎಲ್ಲ ಥರದ ನಮಗೆ ಹಿಂಸೆ ಕೊಟ್ಟಿದ್ದಾಳೆ ಅವಳು. ಮತ್ತು ಮದುವೆ ವಿಚಾರದಲ್ಲಿ ಫಸ್ಟಿಗೆ ಒಬ್ಬನನ್ನು ಮದುವೆ ಆಗಿದ್ದಾಳೆ, ಡೈವರ್ಸ್ ಆಗಿದೆ. ಎರಡನೇ ಸಂಜಯ್ ಕುಮಾರ್ ಅಂತ ಏನೋ ಇರಬೇಕು, ಅವನ ಮೇಲೆ ಇವಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪೊಲೀಸ್ ಸ್ಟೇಷನ್ದಲ್ಲಿ, ಪಾಂಡವೇಶ್ವರ ಪೊಲೀಸ್ ಸ್ಟೇಷನ್ದಲ್ಲಿ. ಹೀಗೆ ಅವರ ತಂದೆ ತಾಯಿ ನನಗೆ ಚಿನ್ನ ಎಲ್ಲ ನಮ್ಮದು ದೋಚಿದ್ರು, ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ. ಅದು ಕೋರ್ಟ್ ನಡೀತಾ ಇತ್ತು. ಮೊನ್ನೆ ಜನವರಿ 14/1/26 ಜಡ್ಜ್ಮೆಂಟ್ ಆಗಿದೆ ಅದು. ಆದರೆ ಡೈವರ್ಸ್ ಆಗಿಲ್ಲ ಇನ್ನು ಅದರಲ್ಲಿ. ಮತ್ತು ಇವರು ಈಗ ಬಂದಿದ್ದಾರೆ, ಇವರು ಅವರು ಕಡೆಯವರು, ಯಾರು ಸೌಮ್ಯದಿಂದ ನೊಂದವರು ಇವರು. ಇನ್ನೂ ಸುಮಾರು ಜನರಿಗೆ ಇವರಿಗೆ ತೊಂದರೆ ಆಗಿದೆ. ನಮ್ಮಂತೂ ಒಂದು ಜೀವ ಹೋಗಿದೆ, ಅದಕ್ಕೆ ಹೋದ ಜೀವ ಮತ್ತೆ ಮರಳಿ ಬರುವುದೇ ಇಲ್ಲ ಯಾವುದೇ ಕಾರಣಕ್ಕೂ. ಆದರೆ ನಮ್ಮಂಥ ತಂದೆ ತಾಯಿಗೆ ಇನ್ನು ಯಾವುದೇ ಕಾರಣದಿಂದ ಅವಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ತೇನೆ. ನಿಮಗೂ ಮಾನವೀಯತೆ ಇದೆ, ನಮಗೂ ಮಾನವೀಯತೆ ಇದೆ. ಇವತ್ತಿದ್ದ ಮನುಷ್ಯ ನಾಳೆ ಇರುವುದಿಲ್ಲ. ಆದರೆ ಸೌಮ್ಯಲಂಥ ಹುಡುಗಿ ಇನ್ನು ಮುಂದೆ ಯಾರಿಗೂ ಅವಳ ಅನ್ನಿ ಟ್ರಾಫ್ ಗ್ಯಾಂಗಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಜೀವಿಗೂ ಬರಬಾರ್ದಾಗೆ ನೀವೆಲ್ಲ ಇದಕ್ಕೆ ಸಹಕರಿಸಬೇಕು. ನನ್ನ ಮಗನಿಗೆ ಆ ಫೋಟೋ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಮೊಬೈಲ್ ಸಿ ಸಿ ಕ್ಯಾಮರಲ್ಲಿ ನೋಡಿ ಅವನು ಎಂಥ ಇದರಲ್ಲಿದ್ದ. ಅವತ್ತು ಇವಳು ಬೈಯುವಾಗ ಅವನ ಕಣ್ಣ ನೀರು ಹಾಕಿದ್ದನ್ನು ನೋಡಿ ನೀವು. ಎಂಥ ಇದ್ದವರಿಗೂ ಇವಳಿಗೆ ಗಾಲ್ ಬ್ಲಡರ್ ಅಂತ ಹೇಳಿದರೆ ಪಿತ್ತಕೋಶದ ಕಲ್ಲಿನ ಆಪರೇಷನ್ ಆಗಿದೆ. ಇವಳಿಗೂ ಇದು ಮಾಡಿ ಹಾಕಿದ್ದಾಳೆ. ಆಗ ರಿಪೋರ್ಟ್ ನೋಡಿ ಇಷ್ಟು ದಪ್ಪ ಇದೆ ತಂದೆಯವೆಲ್ಲ. ಅದನ್ನು ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಇವಳ ಪರಿಸ್ಥಿತಿ ಹೇಗೆ ಅಂತ. ಆದರೂ ಮಾನವೀಯತೆ ಅವನು ರಿಕ್ವೆಸ್ಟ್ ಮಾಡಿದಂತೆ ಯಾರ ಸೌಮ್ಯನ ತಂದೆ ತಾಯಿ ಹತ್ರ, ನನ್ನನ್ನು ಬಿಟ್ಟುಬಿಡಿ, ಒಂದು ಸರಿ ಬಿಟ್ಟುಬಿಡಿ, ನಾನು ಬಂದು ಮಾತಾಡುವ ಅಂತ. ಆದರೂ ಇವಳು ಬಿಟ್ಟಿಲ್ಲ. ಆಮೇಲೆ ನಾವು ಇಲ್ಲಿಗೆ ಪೊಲೀಸ್ ಕಂಪ್ಲೇಂಟ್ ಮಾತ್ರ ನಾವು ಕೊಡುವಾಗ ಸ್ವಲ್ಪ ಲೇಟ್ ಆಗಿದೆ. ಯಾಕಾಗಿದೆ ಅಂತಂದರೆ ಇವಳು ಹೇಳಿದರು, ನನಗೆ ತೊಂದರೆ ಆಗ್ತಿದೆ, ಬೇಡ ನನಗೆ ಒಂದು ಮರ್ಯಾದೆಯಲ್ಲಿದೆ. ಇವಳಿಗೆ ನನಗೆ ಮದುವೆಯಾಗಿ 32 ವರ್ಷ ಆಯಿತು. ಈ 32 ವರ್ಷದಲ್ಲಿ ಇವಳು ಪೊಲೀಸ್ ಮೆಟ್ಲು ಹತ್ತಿಲ್ಲ, ತಾಲೂಕಾಸು ಮೆಟ್ಲು ಹತ್ತಿಲ್ಲ, ಯಾವುದೇ ಇದಕ್ಕೆ ಹೋಗಿಲ್ಲ, ಗೊತ್ತಾಯ್ತಲ್ಲ. ಹಾಗೆ ಇವಳು ಸ್ವಲ್ಪ ಮರ್ಯಾದೆಗೆ ಅಂಜಿದ್ಲು. ಆಗ ನಾನು ಸ್ವಲ್ಪ ಹಿಂದೆಟ್ಟು ಹೊಡೆದಿದ್ದು ಹೌದು. ಸ್ವಲ್ಪ ತಡವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದು 26ನೇ ತಾರೀಕಿಗೆ ಕಾರ್ಕಳ ನಗರದಲ್ಲಿ ನಾವು ಕೊಟ್ಟಿದ್ದು ಹೌದು. ಆದರೆ ಇವತ್ತು ನೋಡಿ ನಮಗೆ ಆದಂಥ ಅನ್ಯಾಯ. ಮೊನ್ನೆ 29 ತಾರೀಕು ಬೆಳಿಗ್ಗೆ 3:09 ಅವನು ತಿರುವುದ. ಇವಳಿಗೆ ಕೋರ್ಟ್ಗೆ ಆ್ಯಕ್ಚುಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಮೊದಲಾಗಿದ್ದು ವಿಚಾರ ಹೇಳಿಲ್ಲ, ಬೇರೆ ಮದುವೆ ಆಗಿದೆ ಅಂತ. ನೋಡಿ, ಈ ಒಂದು ವಿಡಿಯೋದಲ್ಲಿ ಸುದೀಪ್ ಶೆಟ್ಟಿ ಅವರ ತಂದೆ ದಾಮೋದರ್ ಮತ್ತು ತಾಯಿ
ಪತ್ರಿಕಾಗೋಷ್ಠಿಯಲ್ಲಿ ಕಣ್ಣೀರು ಸುರಿಸುತ್ತಾ ಸೌಮ್ಯ ಶೆಟ್ಟಿಯ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಸೌಮ್ಯ ಶೆಟ್ಟಿ ಅಂತಿಂತ ಯುವತಿ ಅಲ್ಲ, ಆಕೆ ಇನ್ಸ್ಟಾಗ್ರಾಮ್ ಹನಿ ಟ್ರ್ಯಾಪ್ನ ಮೇಯ್ನ್ ರೂವಾರಿಯಾಗಿದ್ದು ಮದುವೆ ಎಂಬ ನಾಟಕಕ್ಕೆ ಯುವಕರನ್ನ ಬೆಳೆಸಿ ಅವರಿಂದ ಹಣಕ್ಕಾಗಿ ಆಸ್ತಿಗಾಗಿ ಪೀಡಿಸ್ತಾ ಇದ್ದು, ಹಣದ ಆಮಿಷವನ್ನು ಹೊಡ್ತಾ ಇದ್ದು. ಇದು ಸುದೀಪ್ ಶೆಟ್ಟಿ ಅವರ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ಸುದೀಪ್ ತಂದೆ ತಾಯಿ ವಾದ ಆಗಿದರೆ, ಸೌಮ್ಯ ಶೆಟ್ಟಿಯ ವಾದವೇ ಬೇರೆ. ನಾವು ಮದುವೆಯಾಗಿ 1 ತಿಂಗಳಾಗಿದ್ರೂ ಕೂಡ ನಾವು ಅನ್ಯೋನ್ಯವಾಗಿದ್ವಿ. ಕೆಲವೊಂದು ಟೈಮಲ್ಲಿ ಆತ ಮನೆಗೆ ಹೋಗಿ ಬರ್ತಾ ಇದ್ದ. ಪೋಷಕರ ಕಿರಿಕಿರಿ ಮತ್ತು ಸಾಲ ಬಾಧೆಯಿಂದಾಗಿ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನುವಂತಹ ಆರೋಪವನ್ನು ಸೌಮ್ಯ ಶೆಟ್ಟಿ ಮಾಡ್ತಾ ಇರುವಂಥದ್ದು. ನಮ್ಗೆ ಇಲ್ಲಂದರೆ ಅವರ ಮನೆಗೆ ಹೋಗಿದ್ರು ಅಂದರೆ ನಾವು ಇಲ್ಲೇ ಇದ್ದ ರಿಜಿಸ್ಟರ್ ಎಲ್ಲ ಮಾಡಿಕೊಂಡು ಮದುವೆಯಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದೆ. ಅವ್ರು ಬಂದು ಮಾತಾಡಿ ರಿಜಿಸ್ಟರ್ ಆಗಿದೆ. ಇಲ್ಲಿರುವಾಗ ಅಷ್ಟೇ ನಮ್ಮ ಹತ್ರ ಒಳ್ಳೆದಿಂದಿದ್ರು, ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ರು. ಪಾಯ್ಸನ್ ಯಾಕೆ ತಗೊಂಡ್ರು ಅದು ರೀಸನ್ ನಮಗೆ ಸಹ ಗೊತ್ತಿಲ್ಲ. ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದು ಫುಡ್ ಪಾಯ್ಸನ್ ಆಯಿತು ಹಾಗೆ ಅಂತ ಅಡ್ಮಿಟ್ ಮಾಡಿದ್ವಿ ಗಾಜಿರೆ ಹಾಸ್ಪಿಟಲ್ ಕಾರ್ಕಳಕ್ಕೆ. ಅಲ್ಲಿ ಹೇಳಿದರು ಜಾಂಡಿಸ್ ಇದಾಗಿದೆ, ಸೊ ಲಿವರಿಗೆ ಪ್ರಾಬ್ಲಮ್ ಉಂಟಂತ ಹೇಳಿದ್ರು. ಅವ್ರು ಮೆಡಿಸಿನ್ ಮಾಡ್ತಿದ್ರು. ಮತ್ತು ಮಿಡ್ನೈಟ್ ಸೆಕೆಂಡ್ ಡೇ ಡಾಕ್ಟರ್ ಬಂದು ಹೇಳಿದ್ರು ಸ್ವಲ್ಪ ಬ್ಲಡ್ಡಲ್ಲಿ ಇನ್ಫೆಕ್ಷನ್ ಇದೆ, ಸೊ ಇಲ್ಲಿ ಫೆಸಿಲಿಟಿ ಇಲ್ಲ, ಏನಪ್ಪೋಯ್ ಅಥವಾ ಆದಷ್ಟು ಶಿಫ್ಟ್ ಮಾಡಿ ಅಂತ ಹೇಳಿದರು. ನಾನು ಆ ಟೈಮಲ್ಲಿ ಅವ್ರ ಮನೆಗೆ ಕಾಲ್ ಮಾಡಿ ಕೇಳಿದ್ದೇನೆ, ಅಂದರೆ ಇವರ ಹತ್ರ ಸಹ ಮಾಡಿಸಿದ್ದೇನೆ ಕಾಲ್ ಮಾಡಿ ಹೀಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಅಂತ. ಅವರವಾಗ ಹೇಳಿದರು ನಮಗೆ ನೀವು ಇಷ್ಟೇ ಇರಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ನೀನು ಬರೆದು ಕೊಡಬೇಕಾಗ್ತದೆ, ಅವನನ್ನು ಬಿಡ್ತೇನೆ ಅಂತ ಹೇಳಿ. ನೀನು ಹಾಗೆ ಬರೆದು ಕೊಟ್ಟರೆ ನಾವು ಅವನು ಕರ್ಕೊಂಡು ಹೋಗ್ತೇವೆ, ಫಸ್ಟ್ ನೀನು ಬರೆದು ಕೊಡಬೇಕು ಈ ಟೈಮಲ್ಲಿ ಅಂತ ಹೇಳಿ. ಹಾಸ್ಪಿಟಲ್ ಕಾಲ್ ಮಾಡುವಾಗ ಹೇಳಿ. ನಾನು ಹೇಳಿ ಈ ಟೈಮಲ್ಲಿ ನಾನು ಅದೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮದುವೆಯಾಗಿ ನಮ್ಮೊಟ್ಟಿಗಿದ್ದದ್ದು ಅವರು ಇಷ್ಟು ದಿವಸ. ನನಗೆ ಹತ್ತಿರ ಆಗೋದು ಏನಪ್ಪೋ ಹತ್ತಿರ ಆಗೋದಿಲ್ಲ, ಇಲ್ಲಿ ಆದಷ್ಟು ಹತ್ತಿರ ಆಗ್ತದೆ, ನಾನು ಶಿಫ್ಟ್ ಮಾಡ್ತೇನೆ ಅಲ್ಲಿಗೆ ಅಂತ. ಅಲ್ಲಿ ಹೋದ್ಮೇಲೆ ಡಾಕ್ಟರ್ ಸಹ ಕೇಳಿದೆ ಎಂತ ಡ್ರಿಂಕ್ಸ್ ಎಲ್ಲ ಮಾಡ್ತಾರಾ, ಇಲ್ಲ ಲಿವರಿಗೆಲ್ಲ ಇನ್ಫೆಕ್ಷನ್ ಆಗೋದಿಲ್ಲ ಅಂತ. ಇಲ್ಲ ಡ್ರಿಂಕ್ಸಲ್ಲಿ ಇಲ್ಲ, ನನಗೆ ಗೊತ್ತಿರುವಾಗ ಅವ್ರು ಡ್ರಿಂಕ್ಸ್ ಮಾಡೋದು ಗೊತ್ತಿಲ್ಲ, ಮುಂಚೆಲ್ಲ ಎಂತ ಅಂತ ಅದು ಸಹ ನಂಗೆ ಗೊತ್ತಿಲ್ಲ. ಅದಕ್ಕೆ ಡಾಕ್ಟರ್ ಅವರಿಗೆ ಫೋರ್ಸ್ ಮಾಡಿ ಕೇಳಿದ್ರಂತೆ ಎಂತ ಅಂತ. ಅದಕ್ಕೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೀಗೆ ಪ್ರಾಬ್ಲಮ್ ಆಯಿತು ಮನೆಯಲ್ಲಿ, ಫೇಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಸೊ ಹಾಗಾಗಿ ನಾನು ಪಾಯ್ಸನ್ ತಗೊಂಡಿದ್ದೇನೆ. 2 ಡೇಸ್ ಏನಾಗಲಿಲ್ಲ, ಅದಕ್ಕೆ ನಾನು ಯಾರ ಹತ್ರ ಸಹ ಹೇಳಿಲ್ಲ ಅಂತ ಹೇಳಿದ್ದಾರೆ. ಅವರ ಮನೇಲಿ ಅಂದರೆ 16th ಇಲ್ಲಿಂದ ಹೋಗಿದ್ದಾರೆ ನಮ್ಮ ಹತ್ರ ನಾವು ಟೆಂಪಲ್ಗೆಲ್ಲ ಹೋಗಿ ಬೆಳಿಗ್ಗೆ, ಆಮೇಲೆ ಮನೆಗೆ ಹೋಗಿ ಬರ್ತೇನೆ, ನಾಳೆ ಒಂದು ಪೂಜೆ ಸಹ ಉಂಟು. ನನಗೆ ಸಹ ಬರಲಿಕ್ಕೆ ಹೇಳಿದ್ದಾರೆ, ನೀನು ಬಸ್ಸಲ್ಲಿ ಬಾ ಬೆಳ್ತಂಗಡಿಗೆ ತನಕ, ಆಮೇಲೆ ಅಲ್ಲಿ ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಹಾಗೆ ಮನೆಗೆ ಹೋದವರು ಇಲ್ಲಿಂದ 2 ಗಂಟೆಗೇನ ಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿಂದ ಮನೆಗೆ ಹೋಗೋ ತನಕ ಮಾತಾಡಿದ್ದಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಫೋನ್ ಮಾಡ್ತಾರೆ, ಈಗ ಇಡ್ತೇನೆ ಅಂತ ಫೋನ್ ಇಟ್ಟವ್ರು ಮತ್ತೆ ಮಾಡಲಿಲ್ಲ. ಮತ್ತೆ ಒಂದು ಹಾಗೆ ಹೀಗೆ ಅಂತ ಅಪ್ಪ ಇಲ್ಲ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದ್ರು. ನನಗೆ ನಾವು ಹೇಳಿದ್ವಿ ಅವರಿಗೆ ಮಾತುಕತೆ ಎಂತಂತ ಹೇಳಿ, ನಾವು ಅಂದರೆ ಏಪ್ರಿಲ್ ಮೇಗೆ ಎಂಗೇಜ್ಮೆಂಟ್ ಅಂತ ಹೇಳಿದ್ರು ಅವ್ರ ಮನೆಯಲ್ಲಿ. ನಾವು ಹೇಳಿದ್ವಿ ಏಪ್ರಿಲ್ ಮೇಗೆ ಮದುವೆ ಟೈಮೇ ಮಾಡಿಬಿಡುವ, ಎಂಗೇಜ್ಮೆಂಟ್ ಎಲ್ಲ ಬೇಡ ಇವಾಗ ಸುಮ್ಮನೆ, ಮತ್ತೆ ಅದು ಎಕ್ಸ್ಟ್ರಾ ಖರ್ಚಾಗ್ತದೆ ಬೇಡ ಅಂತ ಹೇಳಿದ್ವಿ. ಸೊ ಮಾತಾಡ್ತೇನೆ ಅಂತ ಹೇಳಿದರು. ಹಾಗೆ ಹೋದು ನೈಟ್ ಸ್ವಲ್ಪ ಹೊತ್ತು ಮಾತಾಡಿದ್ರು, ಮತ್ತೆ ಮೊಬೈಲ್ ಆಫ್ ಆಯಿತು. ನಾನು ಮತ್ತೆ ಅಲ್ಲಿ ಮಳೆ ಇತ್ತು ಅಂತ ಹೇಳಿದ್ರೆ ಹಾಗೆ ಮೊಬೈಲ್ ಆಫ್ ಆಯ್ತು ಅಂತ ನಾನು ಸುಮ್ಮನೆ ಆದೆ. ನೆಕ್ಸ್ಟ್ ಡೇ ಬೆಳಿಗ್ಗೆದ್ದಾಗ ಸಹ ಇಲ್ಲ. ಒಂದ್ಸಲ ಕಾಲ್ ರಿಂಗ್ ಆಯಿತು, ವೇಟಿಂಗ್ ಇತ್ತು, ಪಟ್ಟ ರಿಂಗ್ ಆಯಿತು. ಕಾಲ್ ರಿಸೀವ್ ಮಾಡಿದ್ರು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮನೇಲಿ ಹಾಗೆ ಹೀಗೆ ಅಂತ ಹೇಳಿದ್ರು. ಅಪ್ಪ ಫೋನ್ ಇಟ್ಟರು, ಹೇ ಅಂತ ಬೊಬ್ಬೆ ಹೊಡೆದ್ರು, ಫೋನ್ ಇಟ್ಬಿಟ್ರು ಅವರು. ನನ್ನ ಲೆಕ್ಕದಲ್ಲೇ ತಗೊಂಡು, ಯಾಕಂದ್ರೆ ಇಲ್ಲಿ ಬಂದ ಮೇಲೆ ಮತ್ತೆ ಚೆನ್ನಾಗಿದೆ, ಇಲ್ಲಿ ಬಂದು ನಮಗೆ ಜಗಳ ಆಗಿಲ್ಲ, ನನಗೆ ಮತ್ತೆ ಸಹ ಅವರಿಗೆ ಜಗಳ ಆಗಿಲ್ಲ. ಮತ್ತು ನಮ್ಮ ಮನೇಲಿ ಇಂಥ ಸಹ ಪ್ರಾಬ್ಲಮ್ ಅವರಿಗೆ ಏನು ಹೇಳಿಲ್ಲ, ಅಂದರೆ ಇಷ್ಟು ಟೈಮಲ್ಲಿ ನಮ್ಮ ಮನೇಲಿ ಇದ್ದದ್ದು ಅವರು ಯಾರು ಎಂತ ಸಹ ಮಾತಾಡಲಿಲ್ಲ. ಈ ಒಂದು ವಿಡಿಯೋವನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ, ಸುದೀಪ್ ಆರಾಮವಿಲ್ಲದಿದ್ದಂತಹ ಸಂದರ್ಭದಲ್ಲಿ, ಅನಾರೋಗ್ಯದಿಂದಂತಹ ಸಂದರ್ಭದಲ್ಲಿ ನಾವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಿರುವಂಥದ್ದು. ಸೊ ಮೊದಲು ಇದೇನೋ ಫುಡ್ ಪಾಯ್ಸನ್ ಅಂತ, ಆದರೆ ಇದು ಲಿವರ್ ಸಂಬಂಧಿತ ಕಾಯಿಲೆ ಅಂತ ಆಮೇಲೆ ಗೊತ್ತಾಗಿರುವಂಥದ್ದು. ನಂತರ ತಮ್ಮ ಪ್ರೇಮ ಗಾಥೆಯನ್ನು ಅವರು ವಿವರಿಸ್ತಾರೆ. ನಾವು ಪರಸ್ಪರ ಫೇಸ್ಬುಕ್ ಮುಖಾಂತರ ಪ್ರೀತಿಸಿ ಮದುವೆಯಾದವರು. ಮದುವೆಯಾದಂದಿನಿಂದ ಪೋಷಕರ ಕಿರಿಕಿರಿ ನಿರಂತರವಾಗಿ ಆತನ ಮೇಲೆ ಇತ್ತು. ಸೊ ಆ ಒಂದು ಕಾರಣಕ್ಕೆ ಆತ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎನ್ನುವಂತಹ ಒಂದು ಆರೋಪವನ್ನು ಕೂಡ ಸೌಮ್ಯ ಶೆಟ್ಟಿ ಮಾಡ್ತಾ ಇರುವಂಥದ್ದು. ಫೆಬ್ರವರಿ 17ರಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಂತಹ ಈ 2 ದಂಪತಿ, ಈ ಜೋಡಿಗಳು ಇವಾಗ ಒಂದೇ ತಿಂಗಳಲ್ಲಿ ಬೇರೆ ಬೇರೆ ಆಗಿರುವಂಥದ್ದು. ಇನ್ನು ಸುದೀಪ್ ಶೆಟ್ಟಿ ಪೋಷಕರು ಗಂಭೀರವಾಗಿ ಆರೋಪ ಮಾಡ್ತಾ ಇರುವಂಥದ್ದು, ನಾವೇನು ಆಸ್ಪತ್ರೆಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಸೌಮ್ಯ ಶೆಟ್ಟಿ ಮತ್ತು ಆಕೆಯ ಕುಟುಂಬ ಅಲ್ಲಿಂದ ನಾಪತ್ತೆಯಾಗಿದ್ರು ಎನ್ನುವಂತಹ ದೊಡ್ಡ ಆರೋಪವನ್ನು ಮಾಡ್ತಾರೆ. ಸೊ ಈ ಒಂದು ಆರೋಪದಲ್ಲಿ ಎಷ್ಟರ ಮಟ್ಟಿಗೆ ಹುರುಳಿದೆ ಎನ್ನುವುದನ್ನು ಗಮನಿಸಬೇಕು ಅಂದರೆ ಆಸ್ಪತ್ರೆಯ CCTV ದೃಶ್ಯಾವಳಿಗಳನ್ನು ಗಮನಿಸಬೇಕಾಗಿದೆ. ಪೊಲೀಸರು ಇವೆಲ್ಲವನ್ನ ಕೂಡ ಅಳೆದು ತನಿಖೆ ಮಾಡಲೂಬಹುದು. ಆದರೆ ಸೌಮ್ಯ ಶೆಟ್ಟಿಗೆ ಇದು ಮೊದಲನೇ ವಿವಾಹ ಅಂತೂ ಖಂಡಿತ ಅಲ್ಲ. 2 ವಿವಾಹ ಈಗಾಗಲೇ ಆಗಿದೆ ಎನ್ನುವಂತಹ ಆರೋಪವನ್ನು ಕೂಡ
ಈ ಒಂದು ಪೋಷಕರು ಮಾಡ್ತಾ ಇರುವಂಥದ್ದು. ಆದರೆ ಸುದೀಪ್ ಶೆಟ್ಟಿಗೆ ಇದು ಮೊದಲನೇ ವಿವಾಹ. ಸೊ ಇದೇ ಕಾರಣದಿಂದಾಗಿ ಸುದೀಪ್ ಶೆಟ್ಟಿಯ ಪೋಷಕರು ಇದನ್ನು ವಿರೋಧ ಮಾಡಿರುವಂಥದ್ದು. ಮಾತ್ರ ಅಲ್ಲ, ನನ್ನ ಮಗನನ್ನು ಹಣದ ಆಸೆಗೋಸ್ಕರ, ಚಿನ್ನದ ಆಸೆಗೋಸ್ಕರ ಬುಟ್ಟಿಗೆ ಹಾಕ್ಕೊಂಡಿದ್ದಾರೆ ಎನ್ನುವಂತಹ ಆರೋಪವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇರುವಂಥದ್ದು. ತನ್ನ ಒಬ್ಬ ಮಗನನ್ನು ಕಳೆದುಕೊಂಡಂತಹ ಪೋಷಕರು ಇವತ್ತು ನ್ಯಾಯಕ್ಕಾಗಿ ಬೀದಿಗಿಳಿತಾ ಇದ್ದಾರೆ. ಆದರೆ ಇಲ್ಲೇ ಆಗ್ತಾ ಇರುವಂಥದ್ದು ಒಂದು ಟ್ವಿಸ್ಟ್. ವೇಣು ಎನ್ನುವಂತಹ ಓರ್ವ ವ್ಯಕ್ತಿಯ ಆಗಮನ ಆಗುತ್ತೆ. ಸೊ ಏನೆಲ್ಲ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದ್ವೋ, ಇಲ್ಲಿ ಇವಾಗ ಈ ಒಂದು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಲಭಿಸ್ತಾ ಇರುವಂಥದ್ದು. ಕಾರ್ಕಳದ ಉದ್ಯಮಿ ಸುದೀಪ್ ಶೆಟ್ಟಿಯ ಈ ಒಂದು ನಿಗೂಢವಾದಂತಹ ಆತ್ಮಹತ್ಯೆ ಪ್ರಕರಣ ಇವಾಗ ಹೊಸ ತಿರುವನ್ನ ಪಡ್ಕೊಳ್ತಾ ಇರುವಂಥದ್ದು. ಈ ಒಂದು ಆತ್ಮಹತ್ಯೆ ಪ್ರಕರಣ ಹೊರಗಡೆ ಬಂದು ನಂತರ ಆರೋಪ ಪ್ರತ್ಯಾರೋಪಗಳು ಕುಟುಂಬಸ್ಥರಿಂದ, ಪೋಷಕರಿಂದ ಅಥವಾ ಹೆಂಡತಿಯಿಂದ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇರುವಂತೆ ನಾಟಕ ಕಲಾವಿದ ಆಗಿರುವಂತಹ ವೇಣು ಶೆಟ್ಟಿಯ ಎಂಟ್ರಿ ಇಲ್ಲಿ ಆಗುವಂಥದ್ದು. ಮಾತ್ರ ಅಲ್ಲ, ಆತ ಕೂಡ ಪತ್ರಿಕಾಗೋಷ್ಠಿ ಮಾಡಿರುವಂಥದ್ದು. ನಾನು ಈ ಒಂದು ಪ್ರಕರಣವನ್ನು ಬಿಡೋದೇ ಇಲ್ಲ, ನಾನಿದ್ದೇನೆ, ಬಿಡುವುದಿಲ್ಲ. ನಾನು ಸ್ವತಂತ್ರವಾಗಿ ಬಂದಿದ್ದು ಇವರ ಜೊತೆ. ಇವರೇನು ಹೇಳಿಲ್ಲ ನನಗೆ. ನಾನು ಫೋನ್ ಮಾಡಿ ಹೇಳಿದ್ದು ನಾನು ಬರ್ತೀನಿ ಅಂತ ಹೇಳಿ. ಬರ್ತೀನಿ. ಅವಳು ಎಷ್ಟು ಅಹಂಕಾರ ಇದ್ದಾಳೆ, ಅವಳು ಎಷ್ಟು ಅಹಂಕಾರಿ ಅಂದರೆ ಕೈ ತೋರಿಸಿ ಮಾತಾಡ್ತಾಳೆ ಹುಡುಗರಿಗೆ, ಕೈ ತೋರಿಸಿ ಮಾತಾಡ್ತಾಳೆ. ನಮ್ಗೆ ಈಗೋ ಹರ್ಟ್ ಆಗೋ ಥರ ಮಾತಾಡ್ತಾಳೆ. ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇವನು ಹೀಗೆ ಮಾಡ್ದ, ಅವನು ಹೀಗೆ ಮಾಡ್ದ. ನನ್ನ ವೀಡಿಯೋ ಕೂಡ ಮಾಡಿದಾಳೆ ಅವಳು. ನನ್ನ ಟೀಮ್ಗೆ, ಶಾರದಾಸ್ ಟೀಮ್ಗೆ ಕಳಿಸಿದ್ದಾಳೆ. ಅವರೆಲ್ಲ ನೋಡಿಬಿಟ್ಟು ನನ್ನದೇ ತಪ್ಪಂತೇಳಿ ಹೇಳಿದ್ದಾರೆ. ಯಾರಿಗೂ ನಾನು ಆನ್ಸರ್ ಕೊಡೋಕ್ಕೇ ಹೋಗಿಲ್ಲ. ಇವತ್ತು ಬಂದಿದ್ದು ನಾನು ಓಪನ್ ಆಗಿ, ಯಾರಿಗೂ ಆನ್ಸರ್ ಕೊಡೋಕ್ಕೆ ಹೋಗಲಿಲ್ಲ. ಒಂದಲ್ಲ ಒಂದು ದಿವಸ ಹೊರಗಡೆ ಬಂದೇ ಬರುತ್ತೆ. ಇದು ಅವಳ ಹಣೆ ಬರ ಎಲ್ರಿಗೂ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಿದೆ. ನಾನು ಇವತ್ತು ಮೆಸೇಜ್ ತೋರಿಸ್ಲಿಕ್ಕೆ ಕೂಡ ರೆಡಿ ಇದ್ದೇನೆ ನಿಮಗೆ. ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ನನಗೆ, ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಒಳ್ಳೇದಾಯಿತು 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 ಅಂತ. ಅವಳಿಗೆ ಶಿಕ್ಷೆ ಆಗಲೇಬೇಕು, ಬಿಡಬೇಡ ಅಂತ. ಏನು ಬೇಡ. ನಿನ್ನೆ ಅವಳು ವಿಡಿಯೋದಲ್ಲಿ ಮಾತಾಡಿದಾಳೆ. ಎಷ್ಟು ಫಾಲ್ಸ್ ಎಲಿಗೇಷನ್ ಮಾಡಿದಾಳೆ ಅಂತ ಹೇಳಿದರೆ, ಅವಳು ಫಸ್ಟ್ ಮದುವೆ ಆಗಿದ್ದು ಕೂಡ ಡೀಟೇಲ್ ಆಗಿ ಹೇಳಿಲ್ಲ. ಫಸ್ಟ್ ಮದುವೆ ಆಗಿದ್ದು ಇಂಟರ್ಕಾಸ್ಟ್ ಮ್ಯಾರೇಜ್ ಅವಳದು. ಅಗ್ನಿ ಸಾಕ್ಷಿಯಾಗಿ ಇವತ್ತಿನವರೆಗೆ ಅವಳು ಮದುವೆ ಆಗಲಿಲ್ಲ ಯಾರನ್ನು ಕೂಡ. ಇಬ್ಬರನ್ನು ಮದುವೆ ಆಗಲಿಲ್ಲ. ಇಬ್ಬರ ಜೊತೆ ಕೂಡ ಓಡಿ ಹೋಗಿ ಮದುವೆ ಆಗಿದ್ದು ಅವಳು. ಇಂಟರ್ಕಾಸ್ಟ್ ಮ್ಯಾರೇಜ್ಗೆ ಒಪ್ಪೋಸಿತ್ತು ಮನೆಯಿಂದ. ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನ್ಗೆ, ನನ್ನ ಮಗನನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅವನು ಅಂತ. ಇವರು ರಿಟರ್ನ್ ಕಂಪ್ಲೇಂಟ್ ಅವ್ರ ಮೇಲೆ ಮಾಡಿದ್ದಾರೆ. ಆ ಕಂಪ್ಲೇಂಟ್ ರೂರಲ್ ಸ್ಟೇಷನಲ್ಲಿ ಇವತ್ತಿಗಿದೆ, ನೀವು ಚೆಕ್ ಮಾಡ್ಬೋದು ಬೇಕಾದರೆ. ಇದೆಲ್ಲ ಡೀಟೇಲ್ಸ್ ನನಗೆ ಸಿಕ್ಕಿದೆ. ಅಷ್ಟು ಬೇಡ, ನಾನು ಮುಂಬೈಗೆ ಹೋದ್ಮೇಲೆ ನನಗೆ ಮಹಿಳಾ ಆಯೋಗದಿಂದ ಕಾಲ್ ಬರುತ್ತೆ. ನನ್ನ ಸೇಮ್ ನಂಬರ್ಗೆ ಕಾಲ್ ಬರುತ್ತೆ ಮಹಿಳಾ ಆಯೋಗದಿಂದ. ಅವ್ರು ಹೇಳ್ತಾರೆ, ಸೌಮ್ಯ ಶೆಟ್ಟಿ ಮತ್ತು ಅವರ ಫ್ಯಾಮಿಲಿಯವರು ಬಂದಿದ್ದಾರೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ, ನೀವು ಅವರನ್ನು ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ಓಡಿ ಹೋಗಿದ್ದೀರಿ ಅಂತಲ್ಲ. ಹೌದು ಮೇಡಮ್, ನಾನು ಮದುವೆ ಆಗ್ತೀನಿ ಅಂತ ಹೇಳಿದೆ, ಹೌದು. ಆದರೆ ಈಗ ಆಗ್ತಾ ಇಲ್ಲ. ನನ್ನ ಫ್ಯಾಮಿಲಿಯವರು ಸೇರಿ ಡಿಸೈಡ್ ಮಾಡಿ ಈ ಮದುವೆಯನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ನಮಗೆ ಬೇಡ ಅಂತ ಹೇಳಿದ್ದೀವಿ ನಾವು. ಅವರು ಹೇಳ್ತಾರೆ ಒಳ್ಳೇದಾಯಿತು ಅಂತ. ಒಳ್ಳೇದಾಯಿತು. ಅವರು ನನಗೆ ಪರ್ಮಿಷನ್ ಕೊಟ್ಟರೆ, ಅವ್ರ ಹೆಸರನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ಯಾರಂತ ಹೇಳಿ. ಮಹಿಳಾ ಆಯೋಗದಿಂದ ನನಗೆ ಕಾಲ್ ಬಂದವರು ಹೇಳ್ತಾರೆ ಒಳ್ಳೇದಾಯಿತು, ಅವ್ರ ಫ್ಯಾಮಿಲಿ ಸರಿ ಇಲ್ಲ, ಇದಕ್ಕಿಂತ ಮುಂಚೆ ಎಷ್ಟೋ ಫ್ಯಾಮಿಲಿಯನ್ನು ಹಾಳು ಮಾಡಿದ್ದಾರೆ ಅವರು, ನಿಮಗೆ ನಾನಿದ್ದೆ, ನೀವು ಹೆದರಬೇಡಿ. ಮಹಿಳಾ ಆಯೋಗದಿಂದ ಒಬ್ಬ ಹುಡುಗನಿಗೆ ಅವರು ಸಾಂತ್ವನ ಹೇಳ್ತಾರಂತ ಹೇಳಿ ಆದರೆ ಅವಳ ಬಗ್ಗೆ ಅವ್ರಿಗೆ ಎಷ್ಟು ಕೆಟ್ಟ ಅಭಿಪ್ರಾಯ ಇರ್ಬೋದು, ಅದನ್ನು ನೀವು ಆಲೋಚನೆ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ ನಿಮಗೆ ನಾನಿದ್ದೇನೆ ಅಂತ. ಒಂದು ಮಾತು ಹೇಳ್ತಾರೆ ಆವಾಗ. ಈಗ ಮಹಿಳೆಯರಿಗೆ ಪ್ರಾಬ್ಲಮ್ ಆದರೆ, ಏನಾದರೂ ಟೆನ್ಷನ್ ಆದರೆ, ಅವ್ರಿಗೆ ಪ್ರಾಬ್ಲಮ್ ಆದರೆ, ತೊಂದರೆ ಆದರೆ, ಯಾರು ಅನ್ಯಾಯ ಮಾಡಿದರೆ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಮಹಿಳಾ ಆಯೋಗ ಇದೆ. ನಿಮ್ಮಂಥ ಹುಡುಗರಿಗೆ ಯಾರಿದ್ದಾರೆ? ನಾನು ಹೇಳೋದು, ನಮ್ಮಂಥ ಹುಡುಗರಿಗೆ ಮೋಸ ಆದಾಗ ಒಂದು ನ್ಯಾಯ ಕೊಡೋದಕ್ಕಂತ ಹುಡುಗರಿಗೂ ಸಮ ಕಾನೂನು ಇರಬೇಕು, ಒಂದೇ ಕಾನೂನು ಅಂತ ಜಾರಿ ಆಗಬೇಕು. ಇಲ್ಲ ಅಂತ ಹೇಳಿದರೆ ಪುರುಷರಿಗೂ ಕೂಡ ಒಂದು ಆಯೋಗನ, ಪುರುಷ ಸಾಂತ್ವನ ಕೇಂದ್ರನ ಆಗಬೇಕು ಅನ್ನೋಂಥದ್ದು ನನ್ನೊಂದು ಭಿನ್ನ. ಮತ್ತೇನಾದರೂ ಇದ್ರೆ ಕೇಳ್ಬೋದು. ವೇಣು ಹೇಳುವ ಪ್ರಕಾರ ಸೌಮ್ಯ ಶೆಟ್ಟಿ ಎನ್ನುವಂತಹ ಯುವತಿಯನ್ನ ಇನ್ಸ್ಟಾಗ್ರಾಮ್ ಮುಖಾಂತರ ಪರಿಚಯವಾಗ್ತಾನೆ. ನಂತರ ಫ್ರೆಂಡ್ಸ್ ಥರ ಚಾಟ್ ಕೂಡ ಮಾಡ್ತಾಳೆ. ಮುಂದಿನ ದಿವಸಗಳಲ್ಲಿ ಅದು ಪ್ರೀತಿಯಾಗಿ ಮಾರ್ಪಾಡಾಗುತ್ತೆ. ಮದುವೆಯ ಪ್ರಸ್ತಾಪ ಕೂಡ ಬರುತ್ತೆ. ಮದುವೆಗೆ ಕೂಡ ವೇಣು ಒಪ್ಪಿಕೊಳ್ತಾನೆ. ಇನ್ನೇನು ಮೇ ತಿಂಗಳಲ್ಲಿ ಮದುವೆ ಆಗೋಣ ಅಂತ ಕೂಡ ಡೇಟ್ ಫಿಕ್ಸ್ ಆಗಿರುತ್ತೆ. ಆದರೆ ಆಕೆಯನ್ನು ಬೆನ್ನಟ್ಟಿ ಹೋದಂತಹ, ಆಕೆಯ ಚರಿತ್ರೆಯನ್ನು ಕೆದಕಿದಂತಹ ಸಂದರ್ಭದಲ್ಲಿ ಆಕೆಗೆ ಈಗಾಗಲೇ 2 ಮದುವೆ ಆಗಿರುತ್ತೆ ಅನ್ನುವಂತಹ ಸ್ಫೋಟಕ ವರದಿ ಆತ ತಿಳಿಯುವಂಥದ್ದು. ವೇಣು ಶೆಟ್ಟಿ ಮತ್ತು ಸೌಮ್ಯ ಶೆಟ್ಟಿಯ ನಡುವೆ ಕೆಲವೊಂದು ತಿಂಗಳುಗಳ ಕಾಲ ಒಳ್ಳೆಯ ಬಾಂಧವ್ಯ ಬೆಸುಗೆ ಬೆಳೆದಿತ್ತು. ದೀಪಾವಳಿಯಂತಹ ಸಂದರ್ಭದಲ್ಲೂ ಕೂಡ ಆಕೆ ನಿರಂತರವಾಗಿ ವೇಣು ಶೆಟ್ಟಿಯನ್ನು ಚುಡಾಯಿಸ್ತಾ ಇದ್ದ, ಕಿರಿಕಿರಿ ಕೊಡ್ತಾ ಇದ್ದ. ಹಲವು ವಿಚಾರಗಳಲ್ಲಿ ಸಣ್ಣ ಸಣ್ಣ ಕ್ಷುಲ್ಲಕ ಕಾರವನ್ನು ಇಟ್ಟುಕೊಂಡು ಮನೆಯವರ ಮುಂದೆ ದೊಡ್ಡ ರಂಪಾಟ ಮಾಡ್ತಾ ಇದ್ಲು. ಅಷ್ಟಕ್ಕೆ ಅಲ್ಲಿ ಕಹಾನಿ ಮುಗಿಯೋದಿಲ್ಲ.
ಆಕೆ ವೇಣು ಶೆಟ್ಟಿಯ ವಿರುದ್ಧವಾಗಿ ಮಹಿಳಾ ಆಯೋಗಕ್ಕೂ ದೂರನ್ನು ನೀಡಿದ್ಲು. ಆಕೆಯ ವರ್ತನೆಯನ್ನು ನೋಡಿ ಮಹಿಳಾ ಆಯೋಗ ಕೂಡ ವೇಣು ಶೆಟ್ಟಿಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿತ್ತು, ಆಕೆಯನ್ನು ಬಿಟ್ಟುಬಿಡು, ಆಕೆಯಿಂದ ದೂರ ಇರು, ಅದೇ ನಿನಗೆ ಒಳ್ಳೆಯದು, ನಿನ್ನ ಜೀವನ ಆದರೂ ಪಾವನ ಆಗುತ್ತೆ ಎನ್ನುವಂತಹ ಬುದ್ಧಿವಾದವನ್ನು ವೇಣು ಶೆಟ್ಟಿಗೆ ಹೇಳಿದರು ಎನ್ನುವಂತಹ ಹೇಳಿಕೆಯನ್ನು ಕೂಡ ಆತ ಕೊಟ್ಟಿರುವಂಥದ್ದು. ಒಂದು ಕಡೆ ಸುದೀಪ್ ಶೆಟ್ಟಿಯ ಪೋಷಕರು ಸೌಮ್ಯ ಶೆಟ್ಟಿಯ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೌಮ್ಯ ಶೆಟ್ಟಿ ನಾನು ನಿರಪರಾಧಿ, ಆತ ಯಾವುದೋ ಒಂದು ಟೆನ್ಷನ್ ಕಾರಣದಿಂದಾಗಿ, ಪೋಷಕರ ಕಿರಿಕಿರಿ ಕಾರಣದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇತ್ತ ವೇಣು ಶೆಟ್ಟಿಯ ಎಂಟ್ರಿ ಆಗುತ್ತೆ. ಆತ ಎಲ್ಲವನ್ನ ಒಂದು ರೀತಿಯಲ್ಲಿ ಟ್ವಿಸ್ಟ್ ಆಗಿ ಮಾರ್ಪಾಡು ಮಾಡ್ತಾನೆ. ಮಾತ್ರ ಅಲ್ಲ, ಆಕೆ ಅಂತಿಂತ ಹೆಣ್ಣಲ್ಲ. ಈ ಒಂದು ನಿಗೂಢವಾದಂತಹ ಆತ್ಮಹತ್ಯೆ ಪ್ರಕರಣದಲ್ಲಿ ಸಂಶಯ ಇದ್ದೇ ಇದೆ. ಈ ಒಂದು ಸಾವಿನ ಹಿಂದೆ ಆಕೆ ಇದ್ದಾಳೆ. ಆಕೆ ಯಾರನ್ನೂ ಕೂಡ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗೇ ಇಲ್ಲ. ಎಲ್ಲರನ್ನ ದುಡ್ಡಿನ ದಾಹಕ್ಕಾಗಿ, ಹಣಕ್ಕಾಗಿ, ಆಸ್ತಿಗಾಗಿ, ಚಿನ್ನಕ್ಕಾಗಿ ಮದುವೆ ಆಗಿರುವಂಥದ್ದು. ತನ್ನ ಲಾಭಕ್ಕಾಗಿ ಪುರುಷರನ್ನ ಆಕೆ ಬಳಸ್ಕೋತಾ ಇದ್ದಾಳೆ ಎನ್ನುವಂತಹ ಒಂದು ಗಂಭೀರವಾದಂತಹ ಆರೋಪವನ್ನ ನಾಟಕ ಕಲಾವಿದ ವೇಣು ಶೆಟ್ಟಿ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು. ಈಗಾಗಲೇ ಒಂದು ಜೀವ ಹೋಗಿ ಆಗಿದೆ. ಆ ಒಂದು ಪೋಷಕರಿಗೆ ತನ್ನ ಮಗನನ್ನ ಕಳ್ಕೊಂಡಾಗಿದೆ. ಆದರೆ ಇನ್ಯಾವತ್ತೂ ಕೂಡ ಸೌಮ್ಯ ಶೆಟ್ಟಿಯಿಂದ ಇನ್ಯಾವ ಪುರುಷನೂ ಕೂಡ ಸೌಮ್ಯ ಶೆಟ್ಟಿಯಿಂದ ಮೋಸ ಹೋಗಬಾರ್ದು ಎನ್ನುವುದೇ ವೇಣು ಶೆಟ್ಟಿಯ ಆಗ್ರಹ. ಸೊ ತನಿಖೆ ಇವಾಗ ಮುಂದುವರಿತಾ ಇದೆ. ಆಗು ಹೋಗುಗಳನ್ನು ನೀವು ಗಮನಿಸ್ತಾ ಇರ್ತೀರಾ. ಇವತ್ತಿನವರೆಗೆ ಈ ಒಂದು ವಿಡಿಯೋವನ್ನು ಮಾಡುವವರೆಗೆ ಏನೆಲ್ಲ ಬೆಳವಣಿಗೆಗಳು ನಡೆದು ಕಾನೂನಾತ್ಮಕವಾಗಿರ್ಬೋದು, ಆರೋಪ ಪ್ರತ್ಯಾರೋಪಗಳಿರ್ಬೋದು, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುವಂತೆ ವಿವರಿಸುವಂತಹ ಒಂದು ಪ್ರಯತ್ನ ಮಾಡಿದ್ದೇನೆ. ಸೊ ಕೊನೆಗೂ ಕಾರ್ಕಳದ 31 ವರ್ಷದ ಸುದೀಪ್ ಶೆಟ್ಟಿ, ಅಂದರೆ ಆತ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ, ಆತ ಉದ್ಯಮಿ ಆಗಿದ್ದ. ಒಳ್ಳೆ ರೀತಿಯಲ್ಲಿ ಉದ್ಯಮಗಳು ನಡೀತಾ ಇತ್ತು. ಏಕಾಏಕಿ ಸೌಮ್ಯ ಶೆಟ್ಟಿಯ ಪರಿಚಯ ಆಗುತ್ತೆ. ಆಕೆಯನ್ನ ಮದುವೆ ಆಗ್ತಾಳೆ. ಆಕೆಯ ಹಿನ್ನೆಲೆ ಆತನಿಗೆ ಗೊತ್ತಾಗಿತ್ತ. ಅದೇ ಒಂದು ಟೆನ್ಷನ್ನಿಂದ ಆತ ಆತ್ಮಹತ್ಯೆ ಮಾಡ್ಕೊಂಡ, ಅಥವಾ ಸೌಮ್ಯ ಶೆಟ್ಟಿಯ ಕಿರಿಕಿರಿ ತಾಳಲಾರದೆ ಆತ ಆತ್ಮಹತ್ಯೆ ಮಾಡ್ಕೊಂಡ, ಪೋಷಕರ ಕಿರಿಕಿರಿಯ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ, ಅಥವಾ ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡ್ಕೊಂಡ. ಎಲ್ಲವನ್ನ ಪೊಲೀಸ್ ತನಿಖೆಯಿಂದ ಮುಂದಿನ ದಿವಸಗಳಲ್ಲಿ ತಿಳಿಯುವಂತಾಗಬೇಕು. ಸೊ ಸ್ನೇಹಿತರೆ, ಇವೆಲ್ಲವನ್ನ ಗಮನಿಸಿದಾಗ ನಿಮಗೆ ಏನೆನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.